ನನ್ನ ಜನರು ಜ್ಞಾನಹೀನರಾಗಿ ಸೆರೆಗೆ ಹೋಗುವುದು ಖಂಡಿತ. ಘನವಂತರು ಹಸಿವರು, ಸಾಮಾನ್ಯರು ಬಾಯಾರುವರು, ಮತ್ತು ಪಾತಾಳವು ಹೆಚ್ಚು ಆತುರದಿಂದ ಅಪಾರವಾಗಿ ಬಾಯಿ ತೆರೆಯಲು ಅವರ ಮಹಿಮೆ, ಕೋಲಾಹಲ, ಗದ್ದಲ, ಉಲ್ಲಾಸ ಇವೆಲ್ಲ ಅದರೊಳಗೆ ಬಿದ್ದು ಹೋಗುವುದು. ಕುಲಹೀನರು ಬೊಗ್ಗುವರು, ಕುಲೀನರು ಕುಗ್ಗುವರು, ಉನ್ನತರ ದೃಷ್ಟಿಯು ತಗ್ಗುವುದು. ಸೇನಾಧೀಶ್ವರನಾದ ಯೆಹೋವನು ನ್ಯಾಯ ತೀರಿಸುವುದರಲ್ಲಿ ಉನ್ನತೋನ್ನತವಾಗಿ ಕಾಣಿಸುವನು. ಪರಿಶುದ್ಧನಾದ ದೇವರು ಧರ್ಮವನ್ನು ನಡೆಸುವುದರಲ್ಲಿ ಪರಿಶುದ್ಧನೆನಿಸಿಕೊಳ್ಳುವನು. ದೇವರು ಕೊಟ್ಟಿರುವಂಥ ಈ ದೇಹವು ಪರಿಶುದ್ಧವಾಗಿ ಇಟ್ಕೋಬೇಕು. ಧರ್ಮ ಕಾರ್ಯಕ್ಕೋಸ್ಕರ ಉಪಯೋಗಿಸ್ಬೇಕು. ಪರಿಶುದ್ಧವಾಗಿ ಪವಿತ್ರವಾಗಿ ಜೀವಿಸಬೇಕು. ಇದರಲ್ಲಿ ಸುಳ್ಳಿರಬಾರ್ದು, ವ್ಯಭಿಚಾರ ಇರಬಾರ್ದು, ಹಾದ್ರ ಇರಬಾರ್ದು, ಕಳ್ತನ ಇರಬಾರ್ದು, ದ್ರೋಹ ಮಾಡಬಾರ್ದು. ಇದಕ್ಕೋಸ್ಕರ ನಿನಗೆ ತಾಯಿಯ ಗರ್ಭದಲ್ಲಿ ರೂಪ ಕೊಟ್ಟಿದ್ದಾನೆ ಆ ಪರಮಾತ್ಮನು. ಈ ಧರ್ಮದ ಕಾರ್ಯಗಳು ನಿನ್ನ ದೇಹದ ಮೂಲಕ ದೇವರ ಪ್ರಭಾವವು ಪ್ರಕಾಶಕ್ಕೆ ಬರೆಸಬೇಕು. ನೀನು ಕಷ್ಟಪಟ್ಟು ಮತ್ತೆ ಈ ಪಾಪದ ಅಮಲಿನಿಂದ ನೀನು ಜೈಲಿಂದ ಬಿಡುಗಡೆ ಆಗ್ಬೇಕು. ಯಾರಿಂದ ಸಾಧ್ಯ? ಯಾರಿಂದಾದ್ರೂ ಸಾಧ್ಯನಾ? ನಿನಗೆ ಈ ಪಾಪದಿಂದ ಬಿಡಿಸಲು ಡಾಕ್ಟರ್ ಕೈ ಸಾಧ್ಯನಾ? ನೀನು ಕಳ್ಳತನ ಮಾಡದಂತೆ, ಕೊಲೆ ಮಾಡಿ ಜೈಲಿಗೆ ಹೋಗದಂತೆ ನಿನ್ನನ್ನು ತಡೆಯಲು ಯಾರಿಂದ ಸಾಧ್ಯ? ಇನ್ಸ್ಪೆಕ್ಟರಿಂದ ಸಾಧ್ಯನಾ? ಅಧಿಕಾರಿಗಳಿಂದ ಸಾಧ್ಯನಾ? ಈ ರೀತಿ ಸಾಧ್ಯ ಆಯ್ತಿದ್ರೆ ಸ್ಟೇಷನ್ಗಳಲ್ಲಿ ಬೇರೆ ಕೇಸ್ಗಳೇ ಇರಬಾರ್ದಾಗಿತ್ತು ಅಲ್ವಾ? ಡಾಕ್ಟರ್ಗೆ ಒಬ್ಬ ಕುಡುಕನ ಹೆದರಿ ಕುಡುಕುತನ ಬಿಡೋನಾಗಿದ್ರೆ ಪೇಷಂಟ್ಗಳು ಇರ್ತಾರಲ್ಲ. ಮತ್ತೆ ಕೊಲೆ ಮಾಡದೆ ಭಯಭಕ್ತಿಯಿಂದ ಬದುಕಿದ್ರೆ ಅಧಿಕಾರಿಗಳಿಗೆ ಇದ್ರಿ ಜೈಲಲ್ಲಿ ಇವತ್ತು ಯಾರು ಕೈದಿಗಳು ಇರ್ತಾರಲ್ಲ. ಅಂದ್ರೆ ಇವ್ರನ್ನ ಈ ಪಾಪದಿಂದ ಬಿಡಿಸೋಣ ಯಾರಿಂದಲೂ ಆಗಲ್ಲ. ಒಬ್ಬನಿದ್ದಾನೆ. ನನ್ನ ಜೀವಿತದಲ್ಲೂ ಪ್ರೇರೆ ಡಾಕ್ಟರ್ ಹೇಳಿದ್ರು, ನನ್ನ ಲಿವರ್ ಎಲ್ಲ ಕುಡಿದು ಡ್ಯಾಮೇಜ್ ಆದಾಗ ಡಾಕ್ಟರ್ ಹೇಳಿದ್ರು, ನೆಕ್ಸ್ಟ್ ನೀನು ಕುಡಿದ್ರೆ ನಿನ್ನ ದೇಹದಲ್ಲಿರುವಂಥ ಲಿವರ್ ಡ್ಯಾಮೇಜ್ ಆಗಿ ಬ್ಲಾಸ್ಟ್ ಆಗಿ ಸತ್ತೋಗ್ತೀಯ, ಲಿವರ್ ಬ್ಲಾಸ್ಟ್ ಆಗಿ ನೀನು ಸಾಯ್ತೀಯ. ಚಿಕ್ಕ ವಯಸ್ಸಿನಲ್ಲೇ ಭಯಂಕರವಾದಂಥ ಕುಡುಕನು ಪೇರೆ ನಾನು. 15-16 ವರ್ಷದಿಂದಲೇ ನಾನು ಕುಡುಕನು, ಭಯಂಕರ ಚಿಕ್ಕ ವಯಸ್ಸಿನಲ್ಲೇ ಕುಡಿದು ನನ್ನ ಜೀವಿತದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಆಯ್ತಾ ಇಲ್ಲ. ವೇಷವಾಟಿಕೆ ಜೀವಿತದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಆಯ್ತಾ ಇಲ್ಲ. ಯಾರೋ ಆ ದಿವಸದಲ್ಲಿ ನನ್ನ ಬಳಿಗೆ ಬಂದು ಯೇಸು ಕ್ರಿಸ್ತನ ವಾರ್ತೆಯನ್ನು ನನ್ನ ಬಳಿಗೆ ತಂದರು. ಒಬ್ಬನಿದ್ದಾನೆ ನಿನ್ನನ್ನು ಬಿಡಿಸೋದಕ್ಕೆ, ಒಬ್ಬನಿದ್ದಾನೆ ಆತನನ್ನು ನಂಬುವಂಥ ಆ ತಂದೆಯಾದ ಪರಮಾತ್ಮನ ಮಗನ ಸುವಾರ್ತೆ ಒಂದು ದಿವಸ ನನ್ನ ಬಳಿಗೆ ತಂದಿರುತ್ತೇನೆ. ಆ ಮಾತನ್ನು ನೋಡ್ಕೋಣ. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನ. ನಮ್ಮನ್ನು ಇದರಿಂದ ಬಿಡಿಸಲು ಯಾರು ಶಕ್ತನು? ಅಂಧಕಾರದ ದೊರೆತನಗಳಿಂದ ನಮ್ಮನ್ನು ಬಿಡಿಸಲು ಒಬ್ಬನಿದ್ದಾನೆ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನ. ಆದದ್ದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಯಾರೀ ಮಗನು? ಆ ತಂದೆಯಾದ ಸರ್ವೇಶ್ವರನ ಮಗನು, ಆ ಪರಮಾತ್ಮನ ಮಗನು ನಿಮಗೆ ಬಿಡುಗಡೆ ಮಾಡಿದರೆ ವ್ಯಭಿಚಾರದಿಂದನೋ, ಕೊಲೆಯಿಂದನೋ, ಹಾದ್ರ ಮಾಡುವುದರಿಂದನೋ, ಸುಳ್ಳು ಹೇಳುವುದರಿಂದನೋ, ಮನಃಶಾಂತಿ ಇಲ್ಲದವರಾಗಿರುವುದರಿಂದನೋ, ಎಂದ್ರಿಂದ ಬೇಕು ಬಿಡುಗಡೆ? ಸಕಲ ಪಾಪಕ್ಕಾಗಿ ತ್ಯಾಗಿಯಾಗಿರುವ ಆ ಯೇಸುವನ್ನು ನಂಬಿದರೆ ನಿನ್ನ ಪಾಪ ಓಡಿ ಹೋಗುತ್ತದೆ. ಎಲೇ ಕಷ್ಟಪಡುವರೇ, ಹೊರೆ ಹೊತ್ತವರೇ, ಪಾಪದ ಭಾರ ಹೊತ್ತಿರುವವರೇ, ಶಾಪದ ಹೊರೆ ಹೊತ್ತಿರುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ನಿಮ್ಮ ಭಾರ ನೀಗಿ ಹೋಗುವುದು. ನಿಮ್ಮ ಪಾಪ ಕಡು ಕೆಂಪಾಗಿದ್ದರೂ ಹಿಮದಂತೆ ಬೆಳಗ್ಗೆ ಮಾಡುತ್ತೇನೆ ನಾನು. ದೆವ್ವದ ಸ್ವಭಾವ ಇದೆಯಾ? ದೇವರ ಹಾಗೆ ಮಾಡ್ತೀನಿ. ನೀನು ದೇವರಾಗಿರಬೇಕು. ದೇವರ ಗುಣಲಕ್ಷಣವನ್ನು ಧರಿಸಿಕೊಳ್ಳುವ ರೀತಿಯಲ್ಲಿ ಯೇಸು ಪ್ರಭು ಮಾಡೋದಕ್ಕೆ ಶಕ್ತನು ಆತನು.